ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಆಗಿದೆ ಅಂತ ಮತ್ತೆ ಬಿಜೆಪಿ ನಾಯಕರು ಪುನರುಚ್ಚರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಬೇಕು, ಇಲ್ಲದಿದ್ದರೆ ಸರ್ಕಾರವೇ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದರು. ಕೋಲಾರದಲ್ಲಿ ಮಾತನಾಡಿರುವ ವರ್ತೂರ್ ಪ್ರಕಾಶ್, ಸಿದ್ದರಾಮಯ್ಯನವರನ್ನ ಇಳಿಸಿದರೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್, ಸಿಎಂ ಡಿಸಿಎಂ ನಡುವೆ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿದರು. ನವೆಂಬರ್ ಕ್ರಾಂತಿ ಚರ್ಚೆಯ ನಡುವೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ದಾರೆ. ನವೆಂಬರ್ 15ಕ್ಕೆ ಸಿಎಂ ದೆಹಲಿಗೆ ಬಂದಾಗ ಈ ಔತಣಕೂಟ ನಡೆಯಲಿದ್ದು ಅನೇಕ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡೆಯುತ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಎಲ್ಲರೂ ಇಲ್ಲ ಅಂದ ಮೇಲೆ ಯಾವ ಕ್ರಾಂತಿಯೂ ಆಗಲ್ಲ ಅಂತ ಜಾಣ ಉತ್ತರ ನೀಡಿದರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಡಿಕೆಶಿ ಅಭಿಮಾನಿಗಳು ಹೋಮ ಹವನ ಮಾಡಿಸ್ತಾ ಇದ್ದಾರೆ. ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ಈ ಯಾಗ ನಡೀತಿದೆ. 5 ಹೋಮ ಕುಂಡಗಳಲ್ಲಿ ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರ ಯಾಗ, ಸುದರ್ಶನ ಯಾಗ ಮಾಡಿಸಲಾಗ್ತಾ ಇದೆ. ಆಂಧ್ರ, ತೆಲಂಗಾಣ ಹಾಗೂ ತಮಿಳುನಾಡಿನಿಂದ ಬಂದಿರುವ 25 ಅರ್ಚಕರಿಂದ ಈ ಯಾಗ ನಡೀತಾ ಇದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮತ್ತು ಕಸ ಸಮಸ್ಯೆ ಕುರಿತು ಬಿಜೆಪಿ ನಾಯಕರು ಅಭಿಯಾನ ಮಾಡಿದ್ದಾರೆ. ವಿಜಯನಗರ ನಾಗರಭಾವಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ಗುಂಡಿ ಸುತ್ತಲೂ ಆರ್ ಅಶೋಕ್ ವೈಟ್ ಟಾಪಿಂಗ್ ಸ್ಪ್ರೇ ಮಾಡಿದ್ರು. ಸರ್ಕಾರದ ವಿರುದ್ಧ ಪ್ಲಕಾರ್ಡ್ಗಳನ್ನು ಹಿಡಿದು ಆಕ್ರೋಶ ಹೊರಹಾಕಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವ ದರ್ಶನ್ ಜೈಲಲ್ಲಿ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಚಾಮುಂಡಿ ದೇವತೆಯ ಆರಾಧನೆಯನ್ನು ಮಾಡ್ತಾ ಇದ್ದಾರಂತೆ. ಇನ್ನೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ರದ್ದು ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕವೇ ಆದೇಶ ನೀಡಿದ್ದೇವೆ, ಮತ್ತೆ ಬೇರೆ ಅರ್ಜಿ ಪರಿಶೀಲನೆ ನಡೆಸುವುದಿಲ್ಲ ಅಂತ ಹೇಳಿದ್ದು ಪವಿತ್ರ ಗೌಡ ಜಾಮೀನು ಕನಸು ನುಚ್ಚು ನೂರಾಗಿದೆ. ಕಾಂತಾರ 1 ಸಕ್ಸಸ್ನಲ್ಲಿರುವ ನಟಿ ರುಕ್ಮಿಣಿ ವಸಂತಗೆ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಕಳ್ಳರ ಕಾಟಕ್ಕೆ ಬೇಸತ್ತು ಇನ್ಸ್ಟಾಗ್ರಾಂನಲ್ಲಿ ನಟಿ ರುಕ್ಮಿಣಿ ಪೋಸ್ಟ್ ಹಾಕಿದ್ದಾರೆ. ತಮ್ಮ ಹೆಸರಿನಲ್ಲಿ ಬೇರೆ ಅವರಿಗೆ ಸೈಬರ್ ಖದೀಮರು ಕರೆ ಮತ್ತು ಮೆಸೇಜ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಯಾರು ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾನವೀಯತೆ ಬೆರೆದಿದ್ದಾರೆ. ಬೀದರ್ ಹೊರವಲಯದ ಶಹಾಪುರ ರೈಲ್ವೆ ಗೇಟ್ ಬಳಿ ಬಾಲಕ ಮೂರ್ಛೆಯಿಂದ ಬಿದ್ದು ಹೈದರಾಬಾದ್ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದ ವೇಳೆ ಸಚಿವ ಖಂಡ್ರೆ ಬಾಲಕನನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸದ್ಯ ಬಾಲಕನಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಂಸತ್ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆಯಾಗಿದೆ. ಡಿಸೆಂಬರ್ 1ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಛತ್ತೀಸ್ಗಢದ ಬಸ್ತಾರ್ನಲ್ಲಿ 21 ನಕ್ಸಲರು ಪೊಲೀಸರ ಮುಂದೆ ಶರಣಾಗಿದ್ದರು. ಇದರ ಬೆನ್ನಲ್ಲೇ ಗರಿಯಾಬಂದ್ ಜಿಲ್ಲೆಯಲ್ಲಿ ಮತ್ತೆ 7 ನಕ್ಸಲರು ಪೊಲೀಸರ ಮುಂದೆ ಶಸ್ತ್ರಾಸ್ತ್ರ ಸಹಿತ ಶರಣಾಗಿದ್ದಾರೆ. ಶರಣಾದ ನಕ್ಸಲರಿಗೆ 37 ಲಕ್ಷ ರೂಪಾಯಿಯನ್ನ ಘೋಷಿಸಲಾಗಿತ್ತು. ಫಿಲಿಪೈನ್ಸ್ನಲ್ಲಿ ಕಲ್ಮಿಗಿ ಚಂಡಮಾರುತ ಅಬ್ಬರಿಸ್ತಾ ಇದ್ದು ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದೆ. ಚಂಡಮಾರುತದ ಹೊಡೆತಕ್ಕೆ 188ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದು 130ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಫಿಲಿಪೈನ್ಸ್ನಲ್ಲಿ ಬೀಸಿದ ಪ್ರಬಲ ಚಂಡಮಾರುತ ದೇಶಾದ್ಯಂತ ಸುಮಾರು 20 ಲಕ್ಷ ಜನರ ಮೇಲೆ ಪರಿಣಾಮವನ್ನು ಬೀರಿದೆ. ಕೆರಿಬಿಯನ್ನಲ್ಲಿರುವ ಜಮೈಕಾ ಮತ್ತು ಕ್ಯೂಬಾದಲ್ಲಿ ಮೆಲಿಸಾ ಚಂಡಮಾರುತದಿಂದ ಜನ ನಲುಗಿ ಹೋಗಿದ್ರು. ಬಿಕ್ಕಟ್ಟಿನ ಸಮಯದಲ್ಲಿ ಅಗತ್ಯವಿರುವ ದೇಶಗಳಿಗೆ ಭಾರತ ಮತ್ತೊಮ್ಮೆ ಸಹಾಯ ಹಸ್ತವನ್ನು ಚಾಚಿದೆ. ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿರುವಂತಹ ಭಾರತಕ್ಕೆ ಕ್ಯೂಬಾ ಮತ್ತು ಜಮೈಕಾ ಸಾರ್ವಜನಿಕವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಇವತ್ತು ಕನಕದಾಸರ 578ನೇ ಜಯಂತ್ಯೋತ್ಸವವನ್ನು ಸರ್ಕಾರ ಬಹಳ ಅದ್ದೂರಿಯಾಗಿ ಆಚರಿಸಿದೆ. ಕನಕದಾಸರ ಪ್ರತಿಮೆಯ ಬಳಿಯಲ್ಲಿ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದರು. ಸಂಜೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಧಕರಿಗೆ ಕನಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ವಿಜಯಪುರದ ಚಂದ್ರಕಾಂತ ಬಿಚ್ಚರ್ಗಿ, ಡಾಕ್ಟರ್ ಅಕ್ಕಮ್ಮ ದೇವಿ, ಡಾಕ್ಟರ್ ರವೀಂದ್ರ ಅವರಿಗೆ 2025ನೇ ಸಾಲಿನ ಕನಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.
ಬೆಳಗಾವಿಯ ಬಳಿಕ ಕಬ್ಬಿನ ದರ ಏರಿಕೆಗೆ ಆಗ್ರಹಿಸಿ ಮಂಡ್ಯದ ಮದ್ದೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಏಕರೂಪದ ಹಣ ನೀಡುವುದಕ್ಕೆ ಕಾನೂನು ರೂಪಿಸುವಂತೆ ಒತ್ತಾಯಿಸಿದರು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಉತ್ತರ ಪ್ರದೇಶದಲ್ಲಿ 4 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ವಾರಣಾಸಿಯ ರೈಲು ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ರೈಲುಗಳಿಗೆ ಚಾಲನೆ ನೀಡಲಾಯಿತು. ಬಳಿಕ ವಂದೇ ಭಾರತ್ ರೈಲು ಪರಿಶೀಲಿಸಿದ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅನಂತನಾಗ್ನ ಜೆಎಂಸಿಯಲ್ಲಿ ಮಾಜಿ ವೈದ್ಯರ ಲಾಕರ್ನಲ್ಲಿ AK-47 ರೈಫಲ್ ಒಂದನ್ನು ಪತ್ತೆ ಹಾಕಿದ್ದಾರೆ. ಡಾಕ್ಟರ್ ಅದಿಲ್ ಅಹಮದ್ ಲಾಕರ್ನಲ್ಲಿ AK-47 ಪತ್ತೆಯಾಗಿದ್ದು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ನಡೆದ ಕಬ್ಬು ಬೆಳೆಗಾರರ ಹೋರಾಟ ಸಂಪೂರ್ಣವಾಗಿ ಕೊನೆಯಾಗಿದೆ. ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತೆ ಗುರ್ಲಾಪುರಕ್ಕೆ ಭೇಟಿ ನೀಡಿ ಸರ್ಕಾರದ ಬೆಂಬಲ ಬೆಲೆ ಹೆಚ್ಚಳದ ಆದೇಶವನ್ನು ರೈತರಿಗೆ ಹಸ್ತಾಂತರ ಮಾಡಿದರು. ಇದೇ ವೇಳೆ ರೈತರ ಹೋರಾಟದ ಮಧ್ಯೆ ನನ್ನ ಜೀವ ಉಳಿದಿದ್ದೇ ಹೆಚ್ಚು ಅಂತ ಹೇಳಿದರು. ವಿಜೇಂದ್ರ ಹೋರಾಟಕ್ಕೆ ಸಾಥ್ ಕೊಟ್ಟು ಬರ್ತ್ಡೇನೂ ಆಚರಿಸಿಕೊಂಡ್ರು. ಆದರೆ ನನಗೆ ನನ್ನ ಡೆತ್ ಡೇ ಆಗುತ್ತೆ ಅನ್ನುವಂತಹ ಭಯ ಇತ್ತು ಅಂತ ಸಚಿವರು ಹೇಳಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ರೈತರು ಸರ್ಕಾರಕ್ಕೆ ಮತ್ತೆ 3 ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಕಬ್ಬು ಬೆಳೆಗಾರರ ಒಗ್ಗಟ್ಟಿನ ಹೋರಾಟ ನೋಡಿ ತಬ್ಬಿಬ್ಬಾಗಿದ್ದ ಸರಕಾರ ನಿನ್ನೆಗೆ ಶರಣಾಯಿತು. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆಯೋ ಮೊದಲೇ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ಸರಕಾರ ರೈತನ ದುಡಿಮೆಯೇ ನಾಡಿನ ಆಧಾರ ಸ್ತಂಭ ಅನ್ನೋದನ್ನ ಅರಿತುಕೊಂಡಿತ್ತು. ಅದಕ್ಕೆ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಯಿಸಿ ಸಭೆ ಮಾಡಿ ಯಾರಿಗೂ ನಷ್ಟ ಆಗದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಇವತ್ತು ಸರಕಾರದ ಆದೇಶ ಪತ್ರವನ್ನ ಬೆಳಗಾವಿಯ ಗುರ್ಲಾಪುರದ ಹೋರಾಟದ ಜಾಗದಲ್ಲಿ ರೈತ ಮುಖಂಡರಿಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಸ್ತಾಂತರ ಮಾಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ. ನಮ್ಮಿಂದ ತಪ್ಪಾಗಿತ್ತು, ಕ್ಷಮಿಸಿ ಅಂತಾನು ಅನ್ನದಾತರ ಮುಂದೆ ಕೈ ಮುಗಿದ್ರು. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗಾ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗಿತ್ತು. ನೀವು ನಮ್ಮ ಮೇಲೆ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ ತಗೊಂಡು ನಮಗ್ ಹುಡುಗರು ನಡೀತದ. ಆದ್ರೆ ಎಲ್ಲಾರ್ಕಿನ ದೊಡ್ಡದು ಒಂದ್ ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದ್ ದೊಡ್ಡ ಪುಣ್ಯ. ನೋಡು ವಿಜೇಂದ್ರನ್ ಎಂತ ನಶೀಬ್ ಅದ. ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದ್ ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು DC ಅವರು ಮುಖ್ಯಮಂತ್ರಿ ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಕಬ್ಬು ಬೆಳೆಗಾರರಿಗೆ ಈ ವರ್ಷ ಒಟ್ಟು 600 ಕೋಟಿ ರೂಪಾಯಿ ಬೆಂಬಲ ಬೆಲೆ ನೀಡೋದಾಗಿ ವೇದಿಕೆಯಲ್ಲೇ ಘೋಷಣೆಯಾಯಿತು. ಮೊದಲ ಹಂತದಲ್ಲಿ 100 ಕೋಟಿ ಬಿಡುಗಡೆ ಮಾಡಿರೋ ಆದೇಶವನ್ನು ರೈತರಿಗೆ ಸಚಿವರು ಕೊಟ್ಟರು. ಇದೇ ವೇಳೆ ಸಚಿವ ಶಿವಾನಂದ ಪಾಟೀಲ್ ಎದುರೇ ರೈತ ಮುಖಂಡ ಶಶಿಕಾಂತ್ ಪೂಜಾರಿ 3 ಬೇಡಿಕೆಗಳನ್ನಾಗಿಟ್ರು. ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ, ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಬೇರೆ ಆಗ್ಬಾರ್ದು. ಯಾಕಂದ್ರೆ ಬೇರೆ ಜಿಲ್ಲೆಯವರು ನಮಗ ಭೇದ ಭಾವ ಬರ್ಲಿಕ್ಕೆ ರಿಕವರಿ ಒಳಗ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡಿಯೋದ್ ನೀವೊಂದ್ ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಅಂತ ಕೇಳ್ಕೋರಿ. ರಾತ್ರಿ ಮನೆಗ್ ಕಳ್ತನ ಮಾಡಕ್ ಬಂದ್ರೆ ಕಳ್ಳು ಹಿಡಿತೀರಿಲ್ಲ, ಸ್ವಲ್ಪ ಕುಪ್ತ ಹಿಡಿರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕತ್ತ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ, 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಗುರ್ಲಾಪುರ ಇತಿಹಾಸ ಆಳತ್ತದ ಹಂಗ ಮಾಡ್ತೀವಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಬಾಳ್ ಹೊಡಿತಾರ ಸರ್. ಇಲ್ಲೇ ಬಾಳ್ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟ್ರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್.
ಕಂಟಿನ್ಯೂ ಎರಡೆರಡು ಟನ್ ಹೊಡಿತಾರೆ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡು. ಕಬ್ಬು ಬೆಳೆಗಾರರು ಕೇಳಿದ್ದು 3,500 ರೂಪಾಯಿ. ಸರಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರ್ಧರಿಸಿದ್ದು 3,300 ರೂಪಾಯಿ. ಸರಕಾರದ ಷರತ್ತುಬದ್ಧ ನಿರ್ಧಾರವನ್ನ ಬೆಳಗಾವಿ ಸೇರಿದಂತೆ ಬಹುತೇಕ ರಾಜ್ಯದ ಎಲ್ಲಾ ರೈತರು ಒಪ್ಪಿಕೊಂಡಿದ್ದಾರೆ. ಆದರೆ ವಿಜಯಪುರ ಮತ್ತು ಬಾಗಲಕೋಟೆ ಭಾಗದ ರೈತರು ಮಾತ್ರ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನೀಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಏನ್ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೆಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲಾ ಕಾರ್ಖಾನೆಗಳು ₹1 ಒಂದೇ ರೇಟ್ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ. ಅದನ್ನ ಬಿಟ್ಟು ರಿಕವರಿ ಆಧಾರ ಅಂದ್ರೆ ರಿಕವರಿ ಒಪ್ಪುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದ ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ. ಈ ಸರ್ಕಾರ ಯಾವಾಗಾದ್ರೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಸಣ್ಣ ಪುಟ್ಟ ಗೊಂದಲ, ಪ್ರತಿಭಟನೆ ಬಿಟ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಸರಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. 1 ಟನ್ ಕಬ್ಬಿಗೆ ಉತ್ಪಾದನೆಯಾದ ಸಕ್ಕರೆಯ ಶೇಕಡ ಪ್ರಮಾಣ ಆಧಾರದಲ್ಲಿ ಹಣ ಕೊಡಬೇಡಿ ಅಂತಾನು ಮನವಿ ಮಾಡಿದ್ದಾರೆ. ಆದರೆ MSP ಮತ್ತು FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೀಗಾಗಿ ಪ್ರಧಾನಮಂತ್ರಿಗಳು ಸಮಯ ಕೊಟ್ರೆ ರಾಜ್ಯದಿಂದ ರೈತರು ಸೇರಿದಂತೆ ಎಲ್ಲರ ನಿಯೋಗ ಕರ್ಕೊಂಡು ದೆಹಲಿಗೆ ಹೋಗೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನ 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರುವುದೇ ಒಂದು ಕೆಲಸ. ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ. ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ್ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕೇಂದ್ರ ಸರ್ಕಾರದ ನೀತಿಗಳು ಕಾರಣನೋ ರಾಜ್ಯ ಸರ್ಕಾರದ ಎಡವಟ್ಟುಗಳು ಕಾರಣನೋ ಗೊತ್ತಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿನಿಧಿಸೋ ರಾಜಕಾರಣಿಗಳು ರಾಜಕೀಯ ಬಿಟ್ಟು ರೈತರ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಆಗ ಮಾತ್ರ ರೈತರು ನೆಮ್ಮದಿಯಾಗಿ ಇರಬಹುದು. ಇಲ್ಲ ಅಂದ್ರೆ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಇಳಿದಂತೆ ಭತ್ತ, ರಾಗಿ, ಜೋಳ, ಬೇಳೆ, ಹತ್ತಿ, ತೆಂಗು ಬೆಳೆಗಾರರು ಹಂತ ಹಂತವಾಗಿ ಬೆಳೆ ಹೆಚ್ಚಳಕ್ಕೆ ಬೀದಿಗಿಳಿದ್ರೆ ಅದು ಯಾರಿಗೂ ಶೋಭೆ ತರಲ್ಲ ಅನ್ನೋದು ಪ್ರಜ್ಞಾವಂತ ರೈತರ ಮಾತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದ ಮಹದೇವಪುರ ಮತ್ತು ಆಳಂದ ಮತಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಈಗ ಮತಗಳ್ಳತನದ ಬಗ್ಗೆ ಮಹತ್ವದ ಸಾಕ್ಷಿಗಳನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಸಂಗ್ರಹಿಸಿದ್ದಾರೆ. ವೋಟ್ ಚೋರಿ ದಾಖಲೆಗಳ ಜೊತೆಗೆ 1,12,00,000 ಜನರಿಂದ ಸಹಿ ಸಂಗ್ರಹಿಸಿದ್ದಾರೆ. ಎಲ್ಲ ದಾಖಲೆಗಳನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತೀವಿ ಅಂತ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಮಹದೇವಪುರ ಕ್ಷೇತ್ರದಿಂದ ಶುರುವಾದ ಮತಕಳ್ಳತನ ಆರೋಪ ಆಳಂದಗೆ ಹೋಯಿತು. ಆಳಂದ ಕ್ಷೇತ್ರದಿಂದ ಈಗ ಹರಿಯಾಣ ತಲುಪಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇಬ್ಬರೂ ಸೇರ್ಕೊಂಡು ದೇಶದಲ್ಲಿ ಮತಗಳ್ಳತನ ಮಾಡುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅಬ್ಬರಿಸ್ತಾನೇ ಇದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆಲ್ಲ ಸಾಕ್ಷ್ಯಗಳ ಜೊತೆ ಜನಜಾಗೃತಿ ಮೂಡಿಸುವ ಕೆಲಸಕ್ಕೆ ಕರ್ನಾಟಕ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ.
ಇಲ್ಲಿವರೆಗೂ ಕರ್ನಾಟಕದಲ್ಲಿ ಮತಗಳ್ಳತನ ವಿರುದ್ಧ ನಡೆಸಿದ ಸಹಿ ಸಂಗ್ರಹ ಅಭಿಯಾನವನ್ನ ಪೂರ್ಣಗೊಳಿಸಿದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಘಟಾನುಘಟಿ ನಾಯಕರು ಒಟ್ಟಿಗೆ ಮತಗಳ್ಳತನ ವಿರುದ್ಧ, ಬಿಜೆಪಿ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ರು. ಭಾರತೀಯ ಜನತಾ ಪಕ್ಷವನ್ನ ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರೀತಾ ಇದ್ದೆ. ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ, ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದ್ವಿ. ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಶ್ಚೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಮತ ಕದಿಯದೇ ಅವರ ಕಸುಬು. ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಬಿಹಾರ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೀತು, ಇದರಲ್ಲಿ ಕರ್ನಾಟಕದಲ್ಲಿ ನಡೀತು, ಆಮೇಲೆ ಹರಿಯಾಣದಲ್ಲಿ ನಡೀತು, ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ಉತ್ತರವೂ ಕೊಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮೊನ್ನೆ ನಡೆದ ಬಿಹಾರ ಮೊದಲ ಹಂತದ ಚುನಾವಣೆಯಲ್ಲೂ ಮತಗಳ್ಳತನವಾಗಿದೆ. ಇದಕ್ಕೆ ಚುನಾವಣಾ ಆಯೋಗವೇ ನೇರ ಕಾರಣ ಅಂತ ಸಿಎಂ ನೇರವಾಗಿ ಆರೋಪ ಮಾಡಿದ್ರು. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗನೂ ಮತಗಳ್ಳತನಕ್ಕೆ ಸಹಕರಿಸುತ್ತಿದ್ದು ಪಾರ್ಟ್ ಆಫ್ ದಿ ಫ್ರಾಡ್ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ರು. ಜೊತೆಗೆ ಮುಂಬರುವ ಕಾರ್ಪೊರೇಷನ್ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ನಲ್ಲೇ ಮಾಡ್ತೀವಿ ಅಂದ್ರು. ಈಗ ಹರಿಯಾಣಲ್ಲಿ ಈ ಹೆಣ್ಮಗಳು ನಾನು ವೋಟ್ ಹಾಕಿಲ್ಲ, ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅವರು ಎಸ್ ಕಮ್ ಔಟ್ ವಿತ್ ಎ ಫೋಟೋಗ್ರಾಫ್, ಎವ್ರಿ ಬೂತು, ಎವ್ರಿ ಡೇಟು, ಎವ್ರಿ ನೇಮು, ಒಂದೇ ಪಕ್ಕ ಒಂದೇ ಫೋಟೋ. ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು 40 ಕಡೆ ಇಟ್ಬಿಟ್ರೆ ನಡೆದಿದೆಯೋ ಸುಳ್ಳು? ಏನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ನು? ಇವತ್ತು ಇರೋಂಥ ಇಷ್ಟು ಟೆಕ್ನಾಲಜಿಲಿ ಏನು ಕಂಡುಹಿಡಿಯೋಕ್ಕಾಗಲ್ಲ? ಹೆಸರುಗಳು ಕಂಡುಹಿಡ್ಬೋದು, ಅಡ್ರೆಸ್ ಕಂಡುಹಿಡ್ಬೋದು, ಅಪ್ಪ ಅಮ್ಮನ ಹೆಸರು ಕಂಡುಹಿಡ್ಬೋದು, ಎಲ್ಲ ಕಂಡುಹಿಡ್ಬೋದು. ಏನು ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನು? ಎಲೆಕ್ಷನ್ ಕಮಿಷನ್ ಈಸ್ ಎ ಪಾರ್ಟ್ ಆಫ್ ದಿಸ್ ಫ್ರಾಡ್. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಬರೀ ಮಾತಲ್ಲೇ ವಾಗ್ದಾಳಿ ಮಾಡಿಲ್ಲ. ನವೆಂಬರ್ 10ರಿಂದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆ ರಾಷ್ಟ್ರಪತಿಗಳಿಗೂ ಸಾಕ್ಷಿ ಸಮೇತ ಮತಗಳ್ಳತನದ ವಿರುದ್ಧ ದೂರು ಸಲ್ಲಿಸಲು ನಿರ್ಧಾರವಾಗಿದೆ. ಜೊತೆಗೆ ದೆಹಲಿಯಲ್ಲಿ ಬೃಹತ್ ಜನಾಂದೋಲನ ಯಾತ್ರೆ ನಡೆಸಲು ತೀರ್ಮಾನವಾಗಿದೆ. ಹಾಗಿದ್ರೆ ಯಾವ್ಯಾವ ಸಾಕ್ಷಿಗಳನ್ನ ಕಾಂಗ್ರೆಸ್ ರೆಡಿ ಮಾಡಿದೆ? ಹೋರಾಟದ ಸ್ವರೂಪ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಆಳಂದದಲ್ಲಿ 17 ನಿಮಿಷಗಳಲ್ಲಿ 14 ಮತ ತೆಗೆದಿದ್ದಕ್ಕೆ ಸಾಕ್ಷಿ ಸಂಗ್ರಹಿಸಿದೆಯಂತೆ. ಬೆಳಗ್ಗಿನ ಜಾವ 4 ಗಂಟೆಗೆ 6,000 ಮತ ತೆಗೆಯಲು ಯತ್ನಿಸಿದ್ದು ಸಿಐಡಿ 12 ಸಲ ಪತ್ರ ಬರೆದು ಚುನಾವಣಾ ಆಯೋಗಕ್ಕೆ ಉತ್ತರ ಕೇಳಿದ್ರೂ ಕೊಡದೇ ಇರೋದು, ಮತಗಳ್ಳತನಕ್ಕೆ ಹೊರರಾಜ್ಯದ 9 ಮೊಬೈಲ್ ಸಂಖ್ಯೆ ಬಳಸಿರೋದು, ಆಳಂದ ಬಿಜೆಪಿ ಪರಾಜಿತ ಅಭ್ಯರ್ಥಿ ದಾಖಲೆ ಸುಟ್ಟಿರುವ ಸಾಕ್ಷಿಗಳೂ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಷ್ಟೇ ಅಲ್ಲ, 1 ಮತ ಡಿಲೀಟ್ಗೆ 80 ರೂಪಾಯಿ ಫಿಕ್ಸ್ ಮಾಡಿದ್ದಕ್ಕೂ ಸಾಕ್ಷಿ ಇದೆ. 256 ಬೂತ್ಗಳಲ್ಲಿ 7,250 ಮತ ಡಿಲೀಟ್ಗೆ ಫಾರಂ 7 ದುರುಪಯೋಗ ಆಗಿರುವುದಕ್ಕೆ ದಾಖಲೆ ಇದೆ ಅಂತ ಡಿಸಿಎಂ ಹೇಳಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಮತಗಳ್ಳತನ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದು ಇಲ್ಲಿವರೆಗೂ ಒಟ್ಟು 1,12,40,40,000 ಸಹಿ ಸಂಗ್ರಹಿಸಲಾಗಿದೆ. ಈ ದಾಖಲೆಗಳನ್ನು ನವೆಂಬರ್ 10ಕ್ಕೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ರವಾನೆ ಮಾಡಲಾಗುತ್ತೆ. ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ಗೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಮುಖ್ಯವಾಗಿ ರಾಷ್ಟ್ರಪತಿಗಳಿಗೂ ಮತಗಳ್ಳತನ ಬಗ್ಗೆ ದಾಖಲೆ ಸಮೇತ ದೂರು ಸಲ್ಲಿಸೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದು, ನವೆಂಬರ್ 25ಕ್ಕೆ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಸಮಾವೇಶ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತಗಳ್ಳತನದ ವಿರುದ್ಧ ನಡೆಸುತ್ತಿರುವ ಅಭಿಯಾನವನ್ನ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಘೋಷಿಸಿದೆ. ಆದರೆ ಬಿಜೆಪಿ ಶಾಸಕ ಮಾಜಿ ಸಚಿವ ಸುರೇಶ್ ಕುಮಾರ್ ಸಹಿ ಸಂಗ್ರಹ ಅಭಿಯಾನನೇ ನಡೆದಿಲ್ಲ, ಬರೀ ಗನ್ ಪಾಯಿಂಟ್ನಲ್ಲಿ ಸಂಗ್ರಹಿಸಿರುವ ಸಹಿ ಅಂತ ಆರೋಪಿಸಿದ್ರು. ಇದು ಕೂಡ ಪರಮೇಶ್ವರ್ ಒತ್ತಿಸ್ಕೊಂಡಂಗೆ ಒಂದು ರೂಮಲ್ಲಿ ಕೂತ್ಕೊಂಡು ಸೈನ್ ಮಾಡೋದು ಬಹಳ ಕಷ್ಟ ಇರಲ್ಲ. ನಮ್ಮ ರಾಜನಗರದಲ್ಲೂ ಯಾವ ರೀತಿ ಸೈನ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ನಾವು ನೋಡಿದೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ
ಯಾವ MLA ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸೈನ್ ಆಗಿದೆ, ಎಷ್ಟೆಷ್ಟು ಸೈನ್ ಆಗಿಲ್ಲ, ಯಾವ ರೀತಿ ಮಾಡಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ಹೆದರಿಸಿದ್ದಾರೆ, ಎಲ್ಲೆಲ್ಲಿ ಸೈನ್ ಮಾಡಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ. ಇದು ಗನ್ ಪಾಯಿಂಟ್ ಇಟ್ಬಿಟ್ಟು ಸೈನ್ ಮಾಡಿಸಿದ ಕೆಲಸ ಇದೆ. ಬಿಜೆಪಿ ಅವರು ಮತಗಳ್ಳತನ ಅನ್ನೋದೇ ಸುಳ್ಳು ಅಂತಿದ್ದಾರೆ. ಆದರೆ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಸಾರಿರುವ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪರಪ್ಪನ ಅಗ್ರಹಾರ ಜೈಲು ನಿಜಕ್ಕೂ ಇದು ಜೈಲ ಅಥವಾ ಇದು ಕ್ರಿಮಿನಲ್ಗಳ ಪಾಲಿನ ಸ್ವರ್ಗವ ಅನ್ನುವಂತಹ ಅನುಮಾನ ಇದೆ. ಯಾಕೆಂದರೆ ಉಗ್ರರು, ವಿಕೃತ ಕಾಮಿಗಳಿಗೂ ಕೂಡ ಬೇಕಾದ ಸೌಲಭ್ಯ ಪರಪ್ಪನ ಅಗ್ರಹಾರದಲ್ಲಿ ಸಿಗುತ್ತೆ. ಜೈಲಲ್ಲಿರುವಂತಹ ಕದೀಮರಿಗೆ ರಾಜಾತಿಥ್ಯವನ್ನು ನೀಡ್ತಿರುವಂಥದ್ದು ಮತ್ತೊಮ್ಮೆ ಬಯಲಾಗಿದೆ. ನೋಡಿ, ಈ ಹಿಂದೆ ದರ್ಶನ್ ಯಾವ ರೀತಿಯಾಗಿ ರಾಜಾತಿಥ್ಯ ಪಡಿತಿದ್ರು ಅನ್ನುವಂತಹ ವಿಚಾರವನ್ನು ಇಡೀ ರಾಜ್ಯ ನೋಡಿದೆ. ರೌಡಿ ಶೀಟರ್ಗಳು ಬರ್ತ್ಡೇ ಆಚರಿಸ್ತಾ ಇರುವಂಥದ್ದು, ರೌಡಿಗಳು ಬರ್ತ್ಡೇ ಆಚರಿಸ್ತಾ ಇರುವಂಥದ್ದು, ಇವುಗಳನ್ನು ಕೂಡ ನೋಡ್ತೀವಿ. ಈಗ ಐಸಿಸ್ ಉಗ್ರನಿಗೆ ಫೋನ್ ವ್ಯವಸ್ಥೆ ಮಾಡಿದ್ದಾರೆ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ರನ್ಯಾಗೆಳೆಯ ಹೈಫೈ ಜೀವನವನ್ನು ನಡೆಸ್ತಾ ಇರುವಂತಹ ವಿಡಿಯೋ ಜೈಲಿನಿಂದಲೇ ಹೊರಬಂದಿದೆ. ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಉಗ್ರನಿಗೆ ಸ್ವರ್ಗವಾದ ಪರಪ್ಪನ ಅಗ್ರಹಾರ ಜೈಲು. ಕಂಬಿ ಹಿಂದೆ ವಿಕೃತಕಾಮಿ ಸ್ಮಗ್ಲಿಂಗ್ ಆರೋಪಿ ಬಿಂದಾಸ್. ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಟೀಮ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು. ಕೊಲೆ ಆರೋಪಿ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕುಳಿತು ಬಿಂದಾಸ್ ಆಗಿ ಕೈಯಲ್ಲಿ ಸಿಗರೇಟ್ ಹಿಡಿದು ಟೀ ಕುಡಿಯುತ್ತಾ ಕುಳಿತಿದ್ದ. ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ದೃಶ್ಯ ಕೂಡ ವೈರಲ್ ಆಗಿತ್ತು. ಇದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಛೀಮಾರಿ ಕೂಡ ಹಾಕಿತ್ತು. ದೇಶದ ಯಾವುದೇ ಜೈಲುಗಳಲ್ಲೂ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟರೆ ಬಂಧಿಖಾನೆ ಮುಖ್ಯಸ್ಥರನ್ನೇ ಕಟಕಟೆಗೆ ಕರೆಸಬೇಕಾಗುತ್ತೆ. ಆಮೇಲೆ ಬಂಧಿಖಾನೆ ಸಚಿವರನ್ನೂ ಕರೆಸಿ ಸಂವಿಧಾನದ ಪಾಠ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿತ್ತು. ಹೀಗಿದ್ರೂ ಜೈಲು ಅಧಿಕಾರಿಗಳ ನೀಚ ಕೃತ್ಯ ಮಾತ್ರ ಬದಲಾಗಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಇದ್ರೂ ಜೈಲು ಅಧಿಕಾರಿಗಳು ಕೈದಿಗಳಿಗೆ ಅರಮನೆಯಂತಹ ವಾತಾವರಣ ಸೃಷ್ಟಿಸಿಕೊಟ್ಟಿದ್ದಾರೆ. ಕಾಸು ಪಡೆದು ಸಕಲ ಸೌಲಭ್ಯವನ್ನು ನೀಡಿರೋದು ದೃಶ್ಯ ಸಮೇತ ಬಯಲಾಗಿದೆ. ಜೈಲಿನಲ್ಲಿ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್. ಜುಹಾದ್ ಹಮೀದ್ ಶಕೀಲ್ ಮನ್ನಾ ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ. ಈತ ದುಷ್ಕೃತ್ಯಗಳನ್ನು ಎಸಗಲು ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡುತ್ತಿದ್ದ. ಕಳೆದ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರೋ ಈತನಿಗೆ ಜೈಲಲ್ಲಿ ಸಕಲವೂ ಸಿಕ್ಕಿದೆ. ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಕೂತಲ್ಲಿಯೇ ಕಾಫಿ, ಟೀ ಎಲ್ಲವೂ ಸಪ್ಲೈ ಆಗ್ತಿದ್ದು ಐಷಾರಾಮಿ ವ್ಯವಸ್ಥೆ ಸಿಕ್ಕಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಅರಮನೆಯಾದ ಜೈಲು. ರಾಜ್ಯ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗ ಸದೃಶವಾಗಿ ಬಿಟ್ಟಿದೆ. 1996ರಿಂದ 2022ರವರೆಗೆ ಉಮೇಶ್ ರೆಡ್ಡಿ 20 ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅವರಲ್ಲಿ 18 ಮಹಿಳೆಯರನ್ನ ಕೊಲೆ ಮಾಡಿ ಜೈಲಿನಲ್ಲಿದ್ದಾನೆ. ಆರೋಪಗಳು ಸಾಬೀತಾಗಿ ಸುಪ್ರೀಂ ಕೋರ್ಟ್ 30 ವರ್ಷಗಳ ಕಠಿಣ ಶಿಕ್ಷೆಯನ್ನೂ ವಿಧಿಸಿದೆ. ಇಂತಹ ನಟೋರಿಯಸ್ ಇರುವ ಸೆಲ್ ಆತನಿಗೆ ಸಕಲ ಸೌಲಭ್ಯವೂ ಇರೋ ಬಂಗಲೆಯೇ ಆಗಿಬಿಟ್ಟಿದೆ. ಉಮೇಶ್ ರೆಡ್ಡಿ ಆಂಡ್ರಾಯ್ಡ್ ಮೊಬೈಲ್ ಫೋನ್, ಒಂದು ಕೀಪ್ಯಾಡ್ ಫೋನ್ ಬಳಸುತ್ತಿರೋ ವಿಡಿಯೋ ಬಹಿರಂಗವಾಗಿದೆ. ವಿಡಿಯೋದಲ್ಲಿ ಆತ ಫೋನ್ ಬಳಸುತ್ತಿದ್ದು ಆತನ ಹಿಂದೆ ಟಿವಿ ಕೂಡ ಆನ್ನಲ್ಲಿರೋದು ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಆತ ಅಲ್ಲಿಯೇ ಅಡುಗೆ ಮಾಡಿಕೊಳ್ಳಲು ಸಕಲ ವ್ಯವಸ್ಥೆಯೂ ಇರೋದು ವಿಡಿಯೋದಲ್ಲಿ ಬಯಲಾಗಿದೆ. ಸ್ಮಗ್ಲಿಂಗ್ ಆರೋಪಿಗೆ 5 ಸ್ಟಾರ್ ಸೌಲಭ್ಯ. ಇನ್ನು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೇಶದಲ್ಲಿ ಭಾರೀ ಸುದ್ದಿ ಮಾಡಿತ್ತು. ಪ್ರಕರಣದಲ್ಲಿ ಸದ್ಯ ರನ್ಯಾರಾವ್ ಜೈಲಿನಲ್ಲಿದ್ದು ಆಕೆಯ ಪ್ರಿಯಕರ ನಟ ಕಮ್ ಬಿಸ್ನೆಸ್ ಮ್ಯಾನ್ ತರುಣ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಆದ್ರೆ ಈತನಿಗೆ ಜೈಲು ಜೈಲಾಗಿಲ್ಲ, ಬದಲಿಗೆ 5 ಸ್ಟಾರ್ ಹೋಟೆಲ್ನಂತಿದೆ. ಕೈಯಲ್ಲಿ ಮೊಬೈಲ್ ಜೊತೆಗೆ ತನ್ನ ಸೆಲ್ನಲ್ಲಿ ಟಿವಿ ನೋಡಿಕೊಂಡು ಆರಾಮಾಗಿದ್ದಾನೆ. ತನ್ನ ಸೆಲ್ನಲ್ಲಿ ತಾನೇ ಅಡುಗೆ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದು ಗೋಚರಿಸುತ್ತಿದೆ. ಇನ್ನು ಬಿ ದಯಾನಂದ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಎಡಿಜಿಪಿ ಆಗಿ ಬಂದ ಬಳಿಕ ಜೈಲಿನಲ್ಲಿನ ಅಕ್ರಮಗಳು ಒಂದೊಂದೇ ಬಯಲಾಗ್ತಿವೆ. ಜೈಲಿನ ಕೊಠಡಿಯಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದ. ಈ ದೃಶ್ಯ ಕೂಡ ಸಖತ್ ವೈರಲ್ ಆಗಿತ್ತು. ಇದೀಗ ಐಸಿಸ್ ಉಗ್ರ ಉಮೇಶ್ ರೆಡ್ಡಿ ಹಾಗೂ ರನ್ಯಾರಾವ್ ಬಾಯ್ ಫ್ರೆಂಡ್ ವಿಡಿಯೋ ಬಯಲಾಗಿದ್ದು ತನಿಖೆ ನಡೆಸಿ ವಿಡಿಯೋ ಬಗ್ಗೆ ವರದಿ ನೀಡುವಂತೆ ದಯಾನಂದ್ ಸೂಚಿಸಿದ್ದಾರೆ.
ಜೈಲಿನಲ್ಲಿನ ರಾಜಾತಿಥ್ಯದ ವಿಡಿಯೋಗಳು ಬಯಲಾಗ್ತಿದ್ದಂತೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಉಗ್ರರಿಗೆ ಕರ್ನಾಟಕ ಸ್ವರ್ಗವಾಗಿದೆ, ಜೈಲುಗಳಲ್ಲೂ ಕೂಡ ಫ್ರೀ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ಉಗ್ರರಲ್ಲ, ಅವರಿಗೆ ಒಂಥರ ಸ್ವರ್ಗ ಆಗಿದೆ. ಕೊಲೆ ಆರೋಪಿ ದರ್ಶನ್ ಸದ್ಯ ಒಂದು ದಿಂಬು ಹಾಸಿಗೆಗೂ ಪರದಾಡ್ತಿದ್ದು, ಇವರು ಮಾತ್ರ ಬಿಂದಾಸ್ ಲೈಫ್ ಲೀಡ್ ಮಾಡಲು ಅವಕಾಶ ನೀಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬಿಹಾರದಲ್ಲಿ 2ನೇ ಹಂತದ ಮತದಾನಕ್ಕೆ 3 ದಿನ ಮಾತ್ರ ಬಾಕಿ ಉಳಿದಿದೆ. ಎಲ್ಲ ಪಕ್ಷಗಳು ಮತಬೇಟೆಯನ್ನು ನಡೆಸ್ತಾ ಇದ್ದಾವೆ. RJD ಅಧಿಕಾರಕ್ಕೆ ಬಂದರೆ ಯುವಕರ ಕೈಯಲ್ಲಿ ಬಂದೂಕು ಬರುತ್ತೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದರೆ BJP JDU ಗೆದ್ರೆ ಬ್ರಿಟಿಷರ ಥರ ಸರ್ವಾಧಿಕಾರ ಶುರುವಾಗುತ್ತೆ ಅಂತ ಪ್ರಿಯಾಂಕಾ ವಾದ್ರಾ ಗುಡುಗಿದ್ದಾರೆ. ಬಿಹಾರದಲ್ಲಿ ನವೆಂಬರ್ 11ಕ್ಕೆ 2ನೇ ಹಂತದ ಮತದಾನ ನಡೆಯಲಿದ್ದು ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಇವತ್ತು ಪ್ರಚಾರದ ಸಮಾವೇಶದಲ್ಲಿ ಬಿಹಾರದ ಯುವಕರಿಗೆ RJD ಬಂದೂಕು ಕೊಡಲು ಹೊರಟಿದೆ, ದರೋಡೆಕೋರರನ್ನಾಗಿ ಮಾಡಲು ಹೊರಟಿದೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ರು. RJD के मंचों पर मासूम बच्चों से कहलवाया जा रहा है. क्या कहलवाया जा रहा है? वो बच्चे कह रहे हैं उन्हें रंगदार बनना है, रंगदार बनना है. मैं बिहार में आपको, यहां फैशन है ना, कट्टा लेकर के आ जाते हैं, फिर बोलते हैं हैंड्स अप, यही है ना. मैं बिहार में आपको हैंड्स अप कहने वाले, अब बिहार में उनके लिए जगह नहीं है. अब तो बिहार में स्टार्टअप के सपने देखने वाले चाहिए, हैंड्सअप वाले नहीं चाहिए हमें. ಪ್ರಧಾನಿ ಮೋದಿ RJD ಅವರು ಬಂದೂಕು ಕೊಡಲು ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ರೆ, ನರೇಂದ್ರ ಮೋದಿ ಸರ್ವಾಧಿಕಾರಿಯಾಗಿದ್ದಾರೆ ಅಂತ ಸಂಸದೆ ಹಾಗೂ AICC ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ವಾಗ್ದಾಳಿ ಮಾಡಿದ್ರು. तब अंग्रेजी साम्राज्य था, आज श्री नरेंद्र मोदी जी का साम्राज्य है. तब उनकी तानाशाही थी, आज नरेंद्र मोदी जी की तानाशाही है. तो याद दिला दो इन्हें कि कौन हो आप. हम लड़ रहे हैं आपके लिए, हम अपने संविधान के लिए लड़ रहे हैं, इस धरती के लिए लड़ रहे हैं जिसमें आपके पूर्वजों का पसीना और खून है, और वो खून कभी व्यर्थ नहीं होना चाहिए. ಮತದಾರರ ಮನವೊಲಿಸೋಕೆ, ಅಧಿಕಾರ ಹಿಡಿಯೋಕೆ ಇವರನ್ನ ಅವರು ಬೈದಾಡೋದು ಮಾಮೂಲಿ ಆಗ್ಬಿಟ್ಟಿದೆ. ಆದರೆ ಬಿಹಾರದ ಜನ ಯಾರ ಮಾತಿಗೆ ಈ ಸಲ ಮರುಳಾಗ್ತಾರೆ ಅನ್ನೋದು ನವೆಂಬರ್ 14ಕ್ಕೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.